ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್, ಆಲ್ರೆಡಿ 7 o'clock ಆಗಿದೆ. ಇವತ್ತು ನಾನು ಆಫೀಸ್ಗೆ ಹೋಗಬೇಕು. ಸೊ ಆಫೀಸ್ಗೆ ಇವತ್ತು ಬಾಕ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೀಟ್ರೂಟ್ ಪಲ್ಯ ಮತ್ತು ನೀರು ದೋಸೆ ತೊಗೊಂಡು ಹೋಗಬೇಕು. ನಾನು ಯಾವಾಗೆಲ್ಲ ಆಫೀಸ್ಗೆ ಕಷ್ಟಪಟ್ಟು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗ್ತೀನೋ ಅವತ್ತೆಲ್ಲ ನಾನು ಆಫೀಸಲ್ಲಿ ಅವರೆಲ್ಲ ಹೊರಗೆ ಹೋಗಿಬಿಡ್ತಾರೆ. ಸೊ ನಾನು ಬಾಕ್ಸ್ ತಿನ್ನೋಕ್ಕಾಗಲ್ಲ, ಅವತ್ತು ಎಲ್ಲರ ಜೊತೆ ತಿನ್ನಬೇಕಾಗುತ್ತೆ. ಇದು ಕಾಫಿ ನೆನೆಸಿಟ್ಟಿದ್ದೀನಿ. ನಾನು ಅಂಡರ್ ಐಗೆ ಮಾಸ್ಕ್ ಥರ ಕಾಟನ್ ಹಾಕಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ನಿದ್ದೆ ಬರ್ತಿದೆ, ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ. ಸೊ ಪಟ್ಟಂತ ಇವಾಗ ಬೀಟ್ರೂಟ್ ಪಲ್ಯ ಮಾಡಬೇಕು. ನನಗೆ 9 ಗಂಟೆಗೆ ಕ್ಯಾಬ್ ಇದೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಆಗಬೇಕು ಇನ್ 2 hours. ಎಲ್ಲ ಕಾಟನ್ಸ್ ಬ್ರ್ಯಾಂಡಿಂದ ಈ ಕಾಟನ್ ಪ್ಯಾಡ್ಸ್ ತಂದಿದ್ದೆ. ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆಲ್ಲ, ಟಾಪ್ ಬ್ರ್ಯಾಂಡ್ಸಿಗೆ. ಮತ್ತು ಬೈ 2 get 1 ಫ್ರೀನೂ ಇತ್ತು. ಸೊ ನನಗೆ ಅರೌಂಡ್ 200 rupeesಗೆ 100 ಮೇಲೆ ಕಾಟನ್ ಪ್ಯಾಡ್ ಸಿಕ್ಕಿದೆ. ಇಲ್ಲಿ ನೋಡಿ, ಈ ಥರ ಕಾಟನ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ತಿದ್ದೀನಿ. ಪಟ್ಟಂತ ಫುಲ್ ನೀರೆಲ್ಲ ಎಳ್ಕೊಂತು. ಸೊ ಇದನ್ನು ಕಣ್ಣು ಕೆಳಗೆ ಮಾಸ್ಕ್ ಥರ ಹಾಕ್ಕೊಳ್ತೀನಿ. 10 minutes ಇಟ್ಕೊಂಡು ತೆಗಿತೀನಿ. ಆಮೇಲೆ ಇವತ್ತು ನಾನು ಆಫೀಸ್ಗೆ ಈ ಬ್ಲೂ ಕಲರ್ ಸ್ಲೀವ್ಲೆಸ್ ಟಾಪ್ ಹಾಕ್ಕೊಳ್ತಿದ್ದೀನಿ, ಬ್ಲ್ಯಾಕ್ ಕಲರ್ ಜೀನ್ಸ್ ಪ್ಯಾಂಟ್. ಅದ್ರ ಜೊತೆಗೆ ಆಫೀಸಲ್ಲಿ AC ಇರುತ್ತಲ್ಲ, ತುಂಬ ನಂಗೆ ಚಳಿ ಆಗುತ್ತೆ. ಸೊ ಒಂದು ಕಾರ್ನಿಗನ್ ಹಾಕ್ಕೊಳ್ತಿದ್ದೀನಿ. ಇದು ಕ್ಯೂಟ್ ಬ್ಲ್ಯಾಕ್ ಕಾರ್ನಿಗನ್ ವಿತ್ ವೈಟ್ ಫ್ಲವರ್ಸ್. ಸೊ ದಟ್ಸ್ ಇಟ್. ಇವತ್ತೇನು ಫ್ಯಾನ್ಸಿ ಐಟಮ್ ಆಗ್ತಿಲ್ಲ, ಜಸ್ಟ್ ಸಾಸಿವೆ, ಜೀರಿಗೆ, ಈ ಬೇಳೆ, ಆಮೇಲೆ ಬೀಟ್ರೂಟ್ ಮತ್ತು ಮಸಾಲೆ ಅಷ್ಟೇ. ನಾನು ನಿನ್ನೆ ಬಿಸಿಲಿಗೆ ಒಣಗಲಿ ಅಂತ ಇದು ಹೆಸರು ಬೇಳೆ ಇಟ್ಟಿದ್ದೆ. ಅದು ನಿನ್ನೆ ಮಳೆ ಬಂದು ನಾನು ತೆಗಿಯೋದು ಮರ್ತೋಯ್ತು. ಫುಲ್ ಊದ್ಕೊಬಿಟ್ಟಿದೆ ಎಲ್ಲ. ಇದನ್ನು ಬಿಸಾಕ್ಬೇಕು ಇವಾಗ, ಮಳೆ ನೀರಲ್ಲಿ ಊದಿರೋದು. ನಾನು ರೀಸೆಂಟಾಗಿ ಇದು ರೈಸ್ ವಾಟರ್ ಫರ್ಮೆಂಟೆಡ್ ರೈಸ್ ವಾಟರ್ ಫೇಸ್ ಟೋನರ್ ತರಿಸಿದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ 100% ಪ್ಯೂರ್ ಫರ್ಮೆಂಟೆಡ್ ರೈಸ್ ವಾಟರ್, ಬಾಸ್ಮತಿಯಿಂದ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಲಾಸ್ಟ್ ಸ್ವಲ್ಪ ಉಳಿದಿದೆ ಅಷ್ಟೇ. ನೀವು ಟ್ರೈ ಮಾಡ್ಬೋದು. ಇವಾಗ ಆಲ್ರೆಡಿ 7:48 ಆಗಿದೆ. ಸೊ ನೀರು ದೋಸೆ ಮಾಡೋಷ್ಟು ಟೈಮ್ ಇಲ್ಲ. ಅದಕ್ಕೆ ನಾನು ಪಟ್ಟಂತ ಅಕ್ಕಿ ಮತ್ತು ರವೆ ಹಾಕಿ ರೊಟ್ಟಿ ಮಾಡ್ತಿದ್ದೀನಿ. ಇದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಹೋಗೋದು ಇವತ್ತು. ನಾನು ನಿನ್ನೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ದೆ. ಇವಾಗ ತುಂಬ ಹಸಿವಾಗ್ತಿದೆ, ಅದಕ್ಕೆ ಇದನ್ನೇ ತಿಂತಿದ್ದೀನಿ. ಮೋಸ್ಟ್ಲಿ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಕಾಗುತ್ತೆ. ಬಿಕಾಸ್ ನಾನು ಮಾಡಿರೋದು ಬೀಟ್ರೂಟ್ ಪಲ್ಯ ಬರೀ 1 ಟೈಮ್ ಅಷ್ಟೇ ಆಗೋದು. ಎರಡು ಪುಟಾಣಿ ಬೀಟ್ರೂಟಿಂದ ಮಾಡಿದ್ದು. ಸೊ ಗೊತ್ತಿಲ್ಲ, ನೋಡಬೇಕು ಇವಾಗ. ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಆಲಿಕಲ್ ಮಳೆ ನೋಡ್ತಿರೋದು. ಇದು ನನ್ನ ನೈಟ್ ಡಿನ್ನರ್, ಮೂಲಂಗಿ ರೊಟ್ಟಿ. ನೋಡ್ಬೋದು, ಇವು ಮೂಲಂಗಿ ಎಲ್ಲ ಹಾಕ್ತಿದೆ. ಬಟ್ ಇದಕ್ಕೆ ತುಂಬ ಜಾಸ್ತಿ ಮಸಾಲೆ, ಮೆಣಸು ಅದು ಇದೆಲ್ಲ ಹಾಕಿದ್ದಕ್ಕೆ ಮೂಲಂಗಿದು ಏನು ಹೇಳಿ ಒಂಥರ ಟೇಸ್ಟ್ ಇರುತ್ತಲ್ಲ, ಅದು ಗೊತ್ತಾಗಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಏನು ಮೂಲಂಗಿ ತಿಂದೇ ಇದ್ದವರು ಈ ಥರ ಎಲ್ಲ ರೊಟ್ಟಿ ಹಾಕ್ಕೊಂಡು ತಿನ್ಬೋದು. ಮೂಲಂಗಿ ತುಂಬ ಒಳ್ಳೆ ಹೆಲ್ತಿಗೆ. ನಾವು ಸಣ್ಣಕ್ಕಿದ್ದಾಗೆಲ್ಲ ಅಂದ್ಕೊಳ್ತಿದ್ದೆ ಮೂಲಂಗಿ ಯಾಕಾದರೂ ಇದೆಯೋ, ಯಾರು ಮಾಡಿದ್ರು ಅಂತೆಲ್ಲ. ಬಟ್ ಇವಾಗ ನಮ್ಮ ಮನೇಲಿ ಏನೇನು ಮಾಡ್ತಾರೋ ಅದೇ ಜಾಸ್ತಿ ಒಳ್ಳೆಯದು ನಮ್ಮ ದೇಹಕ್ಕೆ. ನಾನು ಸಣ್ಣಕ್ಕಿದ್ದಾಗ ಏನೇನು ತಿಂತಿರಲಿಲ್ಲ ಅದೆಲ್ಲ ಇವಾಗ ತಿಂತಾಯಿದ್ದೀನಿ. ಮೂಲಂಗಿ, ಹಾಗಲಕಾಯಿ, ಆಮೇಲೆ ಸೋರೆಕಾಯಿ, ಅದು ತುಂಬ ತಂಪು. ಇದೆಲ್ಲ ಮೊದಲು ತಿಂತಾನೇ ಇರಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.